ಬಿಬಿಎಂಪಿ ಬಹುಕೋಟಿ ಹಗರಣ ಅದೆಷ್ಟು ಬೇಗ ಸುದ್ದಿಯಾಯಿತೋ ಆ ಬಿಸಿಯನ್ನ ಆದಷ್ಟು ಬೇಗ ತಣ್ಣಗೆ ಮಾಡೋಕೆ ಅಧಿಕಾರಿಗಳು ಸ್ಕೆಚ್ ಹಾಕ್ತಿದ್ದಾರೆ. ನಮ್ಮ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಈ ಹಗರಣ ಅದ್ಯಾವ ಪರಿ ಭಯ ಮೂಡಿಸಿದೆ ಅಂದ್ರೆ ಒಬ್ಬರ ಮೇಲೊಬ್ಬರು ದೂರ್ತಾ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಇದರ ತನಿಖೆನ ವರ್ಗಾಯಿಸುತ್ತಲೇ ಕಾಲ ಕಳೆದು ಬಿಡ್ತಿದ್ದಾರೆ. ಹಾಗಾದ್ರೆ ಈ ಹಗರಣಕ್ಕೆ ಕಾರಣ ಯಾರು? ಜನಪ್ರತಿನಿಧಿಗಳ, ಅಧಿಕಾರಿಗಳ? ಇಲ್ಲಿದೆ ವರದಿ. 1539 ಕೋಟಿ ರೂಪಾಯಿ ಹಗರಣ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬೃಹತ್ ಹಗರಣದ ಮೊತ್ತ ಇದು. 2007 ರಿಂದ 2010 ನಡುವೆ ಪಾಲಿಕೆಯಲ್ಲಿ ಇಂತಹ ಒಂದು ಬೃಹತ್ ಪ್ರಮಾಣದ ಭ್ರಷ್ಟಾಚಾರ ನಡೆದು ಹೋಯಿತು. ಆಗ ಪಾಲಿಕೆಯಲ್ಲಿ ಕಾರ್ಪೊರೇಟರ್ಗಳಿರಲಿಲ್ಲ. ಶಾಸಕರು, ಆಯುಕ್ತರು, ಅಧಿಕಾರಿಗಳದ್ದೇ ದರ್ಬಾರಿತ್ತು. ನಗರ ಸ್ವಚ್ಛಗೊಳಿಸಬೇಕಾದ ಪಾಲಿಕೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಪಾಲಿಕೆಯ ಬರೋಬ್ಬರಿ 1539 ಕೋಟಿ ರೂಪಾಯಿಯನ್ನ ಕ್ಲೀನ್ ಆಗಿ ನುಂಗಿಬಿಟ್ರು. ಈ ಬೃಹತ್ ಹಗರಣಕ್ಕೆ ಅಧಿಕಾರಿಗಳೇ ಕಾರಣ ಅಂತ ಜನಪ್ರತಿನಿಧಿಗಳು ಹೇಳಿದ್ರೆ, ಅಧಿಕಾರಿಗಳೆಲ್ಲ ಜನಪ್ರತಿನಿಧಿಗಳ ಮೇಲೆ ಹಗರಣದ ಆರೋಪ ಹೊರಿಸ್ತಿದ್ದಾರೆ. ಹಾಗಾದ್ರೆ ಅಸಲಿಗೆ ನುಂಗಣ್ಣರು ಯಾರು? ಫ್ಯಾಕ್ಟ್ ನೋಡಿದ್ರೆ ಜನಪ್ರತಿನಿಧಿಗಳು ಬೇಕಾದಷ್ಟು ಒತ್ತಡ ಹೇರಬಹುದು, ಸಭೆಗಳಲ್ಲಿ ವಿಷಯ ಮಂಡಿಸಿ ಅನುಮೋದನೆ ಕೂಡ ಪಡೆಯಬಹುದು. ಆದರೆ ಅದಕ್ಕೆಲ್ಲ ಅಂತಿಮ ಅಂಕಿತ ಹಾಕೋದು ಮಾತ್ರ ಬಿಬಿಎಂಪಿ ಕಮಿಷನರ್ ಮತ್ತು ಅವರ ಕೆಳಗಿನ ಅಧಿಕಾರಿಗಳು. ಈ ಹಗರಣ ನಡೆದಿದೆ ಅಂತ ಹೇಳಲಾಗ್ತಿರೋದು ಗಾಂಧಿನಗರ್, ಮಲ್ಲೇಶ್ವರಂ ಮತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ. ಈ ಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಅಧಿಕಾರಿಗಳು ಇಲ್ಲಿದ್ದಾರೆ ನೋಡಿ. ಹಗರಣದ ಹಿಂದಿನ ಅಧಿಕಾರಿಗಳು: ಎಸ್ ಸುಬ್ರಹ್ಮಣ್ಯ, 2007 ರಿಂದ 2010 ಪಾಲಿಕೆ ಆಯುಕ್ತರಾಗಿದ್ದವರು. ಬಿಟಿ ರಮೇಶ್, ರಂಗರಾಜು, ಶ್ರೀನಿವಾಸ್ ಮುಖ್ಯ ಅಭಿಯಂತರರು. ಕೆಟಿ ನಾಗರಾಜ್, ಕೀರಾ ನಾಯಕ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು. ಇಡಿಯಾ ವೆಂಡನ್ ಸಹಾಯಕ ಅಭಿಯಂತರ. ಜನಪ್ರತಿನಿಧಿಗಳಾಗಿದ್ದವರು ಏನ್ ಹೇಳಿದ್ರೋ ಏನ್ ಬಿಟ್ರೋ ಗೊತ್ತಿಲ್ಲ. ಆದರೆ ಈ ಅಧಿಕಾರಿಗಳು ಮಾತ್ರ ಸುಮ್ಮನೆ ಕಾಮಗಾರಿಗಳಿಗೆ ದುಡ್ಡು ಕೊಟ್ಟಿದ್ದು, ಇಷ್ಟ ಬಂದಲ್ಲೆಲ್ಲ ಕಾಮಗಾರಿ ಮಾಡಿದ್ದು. ಜನಪ್ರತಿನಿಧಿಗಳು ಆಡಳಿತಾತ್ಮಕ ಅನುಮೋದನೆ ನೀಡಿದ್ರೂ ಅಧಿಕಾರ ಚಲಾಯಿಸುವವರು ಮಾತ್ರ ಅಧಿಕಾರಿಗಳೇ. ಸೊ ಅಧಿಕಾರಿಗಳೇ ಹಗರಣದ ರೂವಾರಿಗಳು ಅನ್ನೋದು ಜನನಾಯಕರ ಮಾತು. ಈ ಪ್ರಾಧಿಕಾರ ಮುಂದೆ ಹೋದಾಗ ಅವರು ಸ್ಯಾಂಕ್ಷನ್ ಕೊಡ್ತಕ್ಕಂಥದ್ದು ಅಷ್ಟು ಬಿಟ್ಟರೆ, ಅಡ್ಮಿನಿಸ್ಟ್ರೇಷನ್ ಸ್ಯಾಂಕ್ಷನ್ ಕೊಟ್ಟೋದು ಬಿಟ್ಟರೆ ಟೆಕ್ನಿಕಲ್ ಸ್ಯಾಂಕ್ಷನ್ ಕೊಡೋಕ್ಕೆ ಯಾವ ಜನಪ್ರತಿನಿಧಿಗೂ ಇರೋದಿಲ್ಲ. ಇಲ್ಲಿ ಏನೇ ಇದ್ದರೂ ನಾವು ಇದರಲ್ಲಿ ಏನಾದರೂ ಲೋಪಗಳಿದ್ದಾಗ ನಾವು ಕೇಳ್ತಕ್ಕಂಥದ್ದು ಕಮಿಷನರು ಅಥವಾ ಇಂಜಿನಿಯರ್ಸು ಅಥವಾ ಮುಖ್ಯಸ್ಥರು ಯಾರಿದ್ದಾರೆ, ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಝೋನಲ್ ಆಫೀಸರ್ಸು, ಅವ್ರನ್ನ ನಾವು ಕೇಳೋದಕ್ಕೆ ಪ್ರತಿಯೊಬ್ಬ ಅಧಿಕಾರಿಗೂ ಪ್ರತಿಯೊಬ್ಬ ನಾಗರಿಕನಿಗೂ ಇರ್ತಕ್ಕಂಥ ಅಧಿಕಾರ. ಪಾಲಿಕೆಯಲ್ಲಿ ಈ ಬಹುಕೋಟಿ ಹಗರಣ ನಡೆದಿದೆ ಎನ್ನಲಾದ ಸಮಯದಲ್ಲಿ ಕಾರ್ಪೊರೇಟರ್ಗಳ್ಯಾರೂ ಇರಲಿಲ್ಲ. ಶಾಸಕರು, ಪಾಲಿಕೆ ಆಯುಕ್ತರದ್ದೇ ದರ್ಬಾರಿತ್ತು. ಸೊ ನುಂಗಣ್ಣರು ಯಾರು ಅನ್ನೋದು ಬಹಿರಂಗವಾಗಬೇಕಾದ್ರೆ ಶಾಸಕರು ತನಿಖೆಗೆ ಸಹಕರಿಸಬೇಕು. ಅಧಿಕಾರಿಗಳ ವಿರುದ್ಧ ತೀವ್ರವಾದ ತನಿಖೆ ನಡೀಬೇಕು. ಅದು ಆಗುತ್ತಾ ಅಥವಾ ಹಗರಣ ರಾಜಕೀಯ ರಾಡಿಯಾಗಿ ಮುಚ್ಚಿ ಹೋಗುತ್ತಾ? ಅಶ್ವಿನಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಬೆಂಗಳೂರು ವಿವಿ ಚುಕ್ಕಾಣಿ ಹಿಡಿದಿರೋ ಕುಲಪತಿ ಪ್ರಭುದೇವ್ ನಾಪತ್ತೆಯಾಗಿದ್ದಾರಾ? ಹೀಗೊಂದು ಅನುಮಾನ ಬೆಂಗಳೂರು ವಿವಿ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರಿಗೆ ಕಾಡ್ತಿದೆ. ಕಾರಣ ಪ್ರಭುದೇವ್ ಕಳೆದ 45 ದಿನಗಳಿಂದ ಒಂದು ದಿನವೂ ವಿವಿಯಲ್ಲಿ ಕಾಣಿಸಿಕೊಂಡಿಲ್ಲ, ಫೋನಿಗೂ ಸಿಗ್ತಿಲ್ಲ. ಕಾಣೆಯಾಗಿದ್ದಾರಾ ಬೆಂಗಳೂರು ವಿವಿ ಕುಲಪತಿ? ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ಕಳೆದ 1.5 ತಿಂಗಳಿಂದ ಬೆಂಗಳೂರು ವಿವಿ ಕುಲಪತಿ ಪ್ರಭುದೇವ್ ಯೂನಿವರ್ಸಿಟಿಗೆ ಬಂದೇ ಇಲ್ಲ. 45 ದಿನಗಳಿಂದ ಪ್ರಭುದೇವ್ ಕಚೇರಿಗೆ ಬೀಗ ಬಿದ್ದಿದೆ. ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇದಕ್ಕೆ ಕಾರಣ ಬಿಸಿ ಮೈಲಾರಪ್ಪ ರಿಜಿಸ್ಟ್ರಾರ್ ಆಗಿ ಆಯ್ಕೆಯಾಗಿರೋದಂತೆ. ಮೈಲಾರಪ್ಪರ ಮೇಲೆ ಪ್ರಭುದೇವರಿಗೆ ಸಿಟ್ಟಿದೆಯಂತೆ. ಸೊ ಪ್ರಭುದೇವ್ ವಿವಿಗೆ ಬರ್ತಾ ಇಲ್ವಂತೆ. ಈ ಮೈಲಾರಪ್ಪ ಅವ್ರು ಬಂದ ಮೇಲೆ ಇವರು ಇಲ್ಲಿ ಬಂದೇ ಇಲ್ಲ. ಏನು ಉದ್ದೇಶ ಅಂತ ಗೊತ್ತಿಲ್ಲ ನಮಗೆ. ಅದು ಏನಕ್ಕೆ ಅಂದರೆ ನಮ್ಮ ವರ್ಕರ್ಸ್ದೇ ಆಗಲಿ, ಸ್ಟೂಡೆಂಟ್ದೇ ಆಗಲಿ, ಟೀಚಿಂಗ್ದೇ ಆಗಲಿ ಯಾರು ಬಂದರೂ ಸಿಗ್ತಾ ಇಲ್ಲ. ಆದರೆ ರಿಜಿಸ್ಟ್ರಾರ್ ಮೈಲಾರಪ್ಪ ಮಾತ್ರ ಕುಲಪತಿಗಳು ವೈಯಕ್ತಿಕ ಕೆಲಸದ ಮೇಲೆ ರಜೆ ಹೋಗಿದ್ದಾರೆ, ನಮ್ಮ ನಡುವೆ ಯಾವುದೇ ವೈಷಮ್ಯ ಇಲ್ಲ ಅಂತಿದ್ದಾರೆ. ಇವತ್ತು ಆ್ಯಕ್ಚುಲಿ ಬರ್ತೀನಿ ಅಂತ ಹೇಳಿದರು ಅವರು. ಇವತ್ತು ಏನೋ ಪರ್ಸ್ನಲ್ ಅವರ ಕುಟುಂಬದ ಏನೋ ಕಾರ್ಯಕ್ರಮ ಇರಬೇಕು. ಇವತ್ತು ಬರ್ತೀನಿ ಅಂತ ಹೇಳಿದರು. ನಾನು ಕೂಡ ಇಂಟ್ರೆಸ್ಟ್ ಇದ್ದು ಇವತ್ತು ಬರ್ತಾರೆ ವಿ ಸಿ ಅಂತ. ಇವತ್ತು ಬರಲಿಲ್ಲ. ಅವ್ರದ್ದು ಅದೇ ರಜಾ ಹಾಕಿದ್ದಾರೆ. ಬರಲಿಲ್ಲ ಅನ್ನೋದಕ್ಕಿಂತ ರಜಾ ಹಾಕಿದ್ದಾರೆ. ಮೊದಲೇ ಸಮಸ್ಯೆಗಳ ಆಗರವಾಗಿರೋ ಬೆಂಗಳೂರು ವಿವಿ ಕುಲಪತಿ ಇಲ್ಲದೆ ಅನಾಥವಾಗಿದೆ. ಕುಲಪತಿ ಅನುಪಸ್ಥಿತಿಯಲ್ಲೇ ನಿವೃತ್ತ ಸಿಬ್ಬಂದಿಗಳ ಬೀಳ್ಕೊಡುಗೆ ಕಾರ್ಯಕ್ರಮವೂ ನಡೆದು ಹೋಗಿದೆ. ಇಬ್ಬರ ಜಗಳದಲ್ಲಿ ವಿವಿ ಬಡವಾಗ್ತಿದೆ. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.
ರಾತ್ರಿ ಆದ್ರೆ ಸಾಕು, ಕಳ್ಳರು ಹೊಂಚು ಹಾಕಿ ಕಾದಿರ್ತಾರೆ. ಚಿನ್ನ, ಬೆಳ್ಳಿ, ದುಡ್ಡು ಕದಿಯೋಕಲ್ಲ, ಸಿಮೆಂಟ್ ಸ್ಲ್ಯಾಬ್ ಎಸ್ಕೇಪ್ ಮಾಡೋಕೆ. ಆಶ್ಚರ್ಯ ಅನಿಸಿದ್ರೂ ಇದು ದೊಡ್ಡ ಮಟ್ಟದಲ್ಲಿ ಬೆಳೆದ್ರೆ ಹಿಂಸಾತ್ಮಕ ಅಪರಾಧಗಳು ಹೆಚ್ಚಾಗೋ ಭಯ ಮೂಡಿದೆ. ಫುಟ್ಪಾತ್ ಇರೋದೇ ಸಾರ್ವಜನಿಕರು ಸುರಕ್ಷಿತವಾಗಿ ಸಂಚರಿಸಲಿ ಅನ್ನೋ ಕಾರಣಕ್ಕೆ. ಆದರೆ ಬೆಂಗಳೂರಿನ ಫುಟ್ಪಾತ್ಗಳು ಅನಾನುಕೂಲಕ್ಕೆ ಸಾಕ್ಷಿ ಹೇಳ್ತಿವೆ. ನಗರದ BL ಸರ್ಕಲ್ ರಸ್ತೆಯ ಎರಡೂ ಬದಿಯ ಫುಟ್ಪಾತ್ಗಳಲ್ಲಿ ಹಳ್ಳಗಳು. ಫುಟ್ಪಾತ್ ಸರಿಯಿಲ್ಲ ಅಂತ ರೋಡಿಗಿಳಿದ್ರೆ ಅಪಘಾತವಾಗೋ ಭಯ. ಆಗಲ್ಲ, ಯಾವಾಗ ಒಂದು ಕಲ್ಲು ಹಾಕಿರ್ತಾರೆ, ಎತ್ಕೊಂಡು ಹೋಗ್ತಾ ಇರ್ತಾರೆ. ಯಾರು ಎತ್ಕೊಂಡು ರೀಸೇಲ್ ಮಾಡ್ತಾರೆ, ತೊಗೊಂಡೋಗಿ ಯಾರು ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಈ ಏರಿಯಾ ಇದನ್ನು ಏನಪ್ಪ ಪೊಲಿಟಿಕ್ಸು ಸರಿ ಇಲ್ಲ ಅಷ್ಟೊಂದು. ಅವ್ರ ಮನೆ ಕ್ಲೀನ್ ಮಾಡ್ಕೋತಾರೆ, ಬೇರೆಯವ್ರ ಮನೆ ಏನು ಮಾಡೋಕ್ಕೆ ಬರಲ್ಲ. ಅವ್ರ ರೋಡ್ ಮಾತ್ರ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಫುಟ್ಪಾತ್ ಅವ್ಯವಸ್ಥೆಯನ್ನ ಎಷ್ಟು ಸರಿ ಮಾಡಿದ್ರೂ ಫುಟ್ಪಾತ್ಗೆ ಹಾಕಿರೋ ಸಿಮೆಂಟ್ ಸ್ಲ್ಯಾಬ್ಗಳ ಕಳ್ಳತನ ಮಾತ್ರ ನಿಲ್ತಾ ಇಲ್ಲ. ಈ ಬಗ್ಗೆ BBMP ಅಧಿಕಾರಿಗಳು ಕ್ರಮ ಕೈಗೊಳ್ತಿಲ್ಲ ಅನ್ನೋದು ಸ್ಥಳೀಯರ ಆರೋಪ. ಎಲ್ಲ ಕಡೆ ಇದೇ ಥರ ಸ್ಲ್ಯಾಬಲ್ಲಿ ಕಳ್ಳತನಗಳು ತುಂಬ ಆಗ್ತಾ ಇದೆ. ಇದು ಮಾಡೋದ್ರಿಂದ ಜನಗಳಿಗೆ ಅನಾನುಕೂಲ ಆಗ್ತಾ ಇದೆ ಬಿಟ್ಟರೆ ಅನುಕೂಲ ಖಂಡಿತ ಆಗ್ತಾ ಇಲ್ಲ. ವೆಹಿಕಲ್ ಜಾಮ್ ಆದಾಗ ಫುಟ್ಪಾತ್ ಮೇಲೆ ವೆಹಿಕಲ್ ಬಂದ್ಬಿಡುತ್ತೆ. ವೆಹಿಕಲ್ ಬಂದಾಗ ಅಲ್ಲಿ ಹಂಗೆ ಒಂದೊಂದು ಸ್ಲ್ಯಾಬ್ ಒಂದೊಂದು ಟೈಮ್ ಕಟ್ಟಾಗೋ ಸಾಧ್ಯತೆ ಕೂಡ ಇರುತ್ತೆ. ಮತ್ತು ಅದಾದ ನಂತರ ಅಲ್ಲಲ್ಲಿ ಹಂಗೆ ತೆಗೆದು ಅಲ್ಲಿ ಕಳ್ಳತನ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಸದ್ಯ ಈ ಸಿಮೆಂಟ್ ಸ್ಲ್ಯಾಬ್ ಕಳ್ಳತನ ಸಣ್ಣ ಮಟ್ಟದಲ್ಲಿದೆ. ಈಗಲೇ ಇದಕ್ಕೆ ಬ್ರೇಕ್ ಹಾಕದೇ ಇದ್ರೆ ಇದೇ ಒಂದು ದೊಡ್ಡ ದಂಧೆಯಾಗಿ ಬೆಳೆಯೋ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ. ಅಲ್ಲದೆ ಇದರಿಂದ ಅಪಘಾತಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನಂದಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೈಕ್ಗಳಲ್ಲಿ ವೀಲಿಂಗ್ ಮಾಡ್ತಾ, ಸ್ಟಂಟ್ಸ್ ಮಾಡ್ತಾ ಎಂಜಾಯ್ ಮಾಡೋ ಯುವಕರ ಸಂಖ್ಯೆ ಬೆಂಗಳೂರಲ್ಲಿ ಹೆಚ್ಚಾಗ್ತಿದೆ. ಹೈವೇಗಳಲ್ಲಿ, ಫ್ಲೈಓವರ್ಗಳ ಮೇಲಷ್ಟೇ ಅಲ್ಲ, ಟ್ರಾಫಿಕ್ ಹೆಚ್ಚಿರೋ ರಸ್ತೆಗಳಲ್ಲೂ ಯುವಕರ ಸ್ಟಂಟ್ಸ್ ಒಂದ್ ರೀತಿಲಿ ಓವರ್ ಆಗಿದೆ. ಈ ಬೈಕ್ ಸ್ಟಂಟ್ ಹುಚ್ಚಿಗೆ ಯುವಕನೊಬ್ಬ ಹೆಣವಾಗಿದ್ದಾನೆ. ಹೀಗೆ ವೀಲಿಂಗ್ ಮಾಡ್ತಿರೋ ಈತನ ಹೆಸರು ಸಲ್ಮಾನ್ ಪಾರ್ಸಿ. ಬೆಂಗಳೂರಿನ KR ಪುರದ ಅಂಬೇಡ್ಕರ್ ಕಾಲೋನಿಯ ಹುಡುಗ. ಫಸ್ಟ್ ಇಯರ್ BComಗೆ ಅಡ್ಮಿಷನ್ ಆಗಿದ್ದ ಸಲ್ಮಾನ್ಗೆ ಬೈಕ್ ಹುಚ್ಚು. ಈ ಹುಚ್ಚು ನಿನ್ನೆ ಮಿತಿ ಮೀರಿದೆ. ಚಿಕ್ಕ ತಿರುಪತಿಗೆ ಹೊರಟವನು ಹೆಣವಾಗಿ ವಾಪಸ್ಸಾಗಿದ್ದಾನೆ. ನಿನ್ನೆ ಏನಾಯ್ತು ಅಂದರೆ ಅವನು 120 ಸ್ಪೀಡಲ್ಲಿ ವೀಲಿಂಗ್ ಎತ್ತಬೇಕಾದ್ರೆ ಅವನು ಬೈ ಮಿಸ್ಪ್ಲೇಸ್ ಆಗಿ ಒಂದು ಹೋಂಡಾ ಆಕ್ಟಿವ್ ಬಂತು ಅಡ್ಡ. ಅದನ್ನ ಎಸ್ಕೇಪ್ ಅವ್ನು ಬಚಾವ್ ಮಾಡೋಕ್ಕೆ ಹೋಗಿ ಅವ್ನಿಗೆ ಸೈಡ್ ಬಾರ್ ಟಚ್ ಆಗಿ ಬಿದ್ದಿದೆ ಅಂತ ನಮಗೆ ನ್ಯೂಸ್ ಬಂದಿದೆ. ಕನ್ಫರ್ಮ್ ಇಲ್ಲ. ವೈಟ್ಫೀಲ್ಡ್ ರೋಡಲ್ಲಿ ಸ್ಪೀಡ್ ಬೈಕಿಂಗ್, ವೀಲಿಂಗ್, ಬೈಕ್ ಸ್ಟಂಟ್ನ ಹುಚ್ಚು ಹಿಡಿಸಿಕೊಂಡಿದ್ದ ಸಲ್ಮಾನ್ ಮೈಮರೆತಿದ್ದ. ಥ್ರಿಲ್ ಅನುಭವಿಸೋ ಗುಂಗಿನಲ್ಲಿ ಪ್ರಾಣವನ್ನೇ ಕಳೆದುಕೊಂಡ. ಆರಾಮಾಗಿ ಚಿಕ್ಕ ವೀಲಿಂಗು ಸೈಕಲಲ್ಲಿ ಹೊಡ್ತಾ ಇದ್ದ. ಸೈಕಲಲ್ಲಿ ಇತ್ತು, ಆಮೇಲೆ ವೀಲಿಂಗ್ ಜಾಸ್ತಿ ಇತ್ತು, ಅದರಲ್ಲಿ ಹೆಸರು ಇತ್ತು, ಅದರಲ್ಲೂ ಪ್ರೈಸ್ ಗೆದ್ದಿದ್ದಾನೆ. ಆಮೇಲೆ ಬರ್ತಾ ಹುಡುಗರ ಜೊತೆ ಸೇರಿ ಗಾಡಿಯಲ್ಲಿ ಆಗಿದೆ. ಅದರಲ್ಲೂ ಕ್ಯಾಮ್ರಾ ಜಾಸ್ತಿ ಇದರಲ್ಲಿ ಮಾಡ್ದ. ಬೈಕ್ ಹುಚ್ಚಿನಲ್ಲಿ ಪ್ರಾಣ ಕಳೆದುಕೊಂಡವನು ಸಲ್ಮಾನ್ ಮೊದಲಿಗನೇನಲ್ಲ. ಇತ್ತೀಚೆಗಷ್ಟೇ ಹೈದರಾಬಾದ್ನಲ್ಲಿ ಅಜರುದ್ದೀನ್ ಪುತ್ರ ಕೂಡ ಸ್ಪೀಡ್ ಬೈಕ್ನಿಂದ ಪ್ರಾಣ ಕಳೆದುಕೊಂಡ. ಬೈಕ್ ಹುಚ್ಚು ತಪ್ಪಲ್ಲ, ಆದರೆ ಸೂಕ್ತ ತರಬೇತಿ ಜೊತೆಗೊಂದಷ್ಟು ಜಾಗರೂಕತೆ ಇದ್ರೆ ಅಟ್ಲೀಸ್ಟ್ ಜೀವ ಉಳಿಯುತ್ತೆ. ಮಾಲಿಗೌಡ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಸೋಲೂರು ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಗಳಿಂದ ಕೂಡಿದ್ದು, ಇದರ ವಿರುದ್ಧ ಇಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಸೇವಾ ಸಂಸ್ಥೆ ಕಾರ್ಯಕರ್ತರು ಹಾಗೂ ರೋಗಿಗಳು ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿದರು. ಕಳೆದ 3 ವರ್ಷಗಳ ಹಿಂದಷ್ಟೇ ಈ ಆಸ್ಪತ್ರೆ ಆರಂಭವಾಗಿದ್ದು, ಇಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡುವಂತಾಗಿದೆ. ಇದಕ್ಕೆ ಕಾರಣ ಇಲ್ಲಿನ ವೈದ್ಯರು ಇಲ್ಲಿಗೆ ಬರೋದು ಸಿಗ್ನೇಚರ್ ಮಾಡೋಕೆ ಮಾತ್ರ. ಇದರಿಂದ ರೊಚ್ಚಿಗೆದ್ದ ಮಾನವ ಹಕ್ಕುಗಳ ಸೇವಾ ಸಂಸ್ಥೆಯ ಕಾರ್ಯಕರ್ತರು ಹಾಗೂ ಇಲ್ಲಿನ ರೋಗಿಗಳು ಆಸ್ಪತ್ರೆಯ ದ್ವಾರದಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದ್ರು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ವೈದ್ಯಾಧಿಕಾರಿ ರಘುನಾಥ್ ಸೂಕ್ತ ಕ್ರಮದ ಭರವಸೆ ನೀಡಿದರು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ,
ಸತ್ಯಾನಂದ ಚಿತ್ರಕ್ಕೆ ಸೆನ್ಸಾರ್ ಸರ್ಟಿಫಿಕೇಟ್ ಬೇಕು ಅಂದ್ರೆ ಮಂಡಳಿಯ ಪ್ರಾದೇಶಿಕ ಅಧಿಕಾರಿ ನಾಗರಾಜ್ಗೆ 5 ಲಕ್ಷ ಲಂಚ ಕೊಡಬೇಕಂತೆ. ಹೀಗಂತ ಹೇಳ್ತಾ ಇರೋದು ಸತ್ಯಾನಂದ ಚಿತ್ರದ ನಿರ್ದೇಶಕ ನಿರ್ಮಾಪಕ ಮದನ್ ಪಟೇಲ್. ಆದ್ರೆ ಇವೆಲ್ಲ ಸುಳ್ಳು ಆರೋಪ. ನಾನು ಯಾರ ಬಳಿಯೂ ಲಂಚ ಕೇಳೇ ಇಲ್ಲ ಅಂತಿದ್ದಾರೆ ಸೆನ್ಸಾರ್ ಮಂಡಳಿ ಅಧಿಕಾರಿ ನಾಗರಾಜ್. ಚಿತ್ರದ ರಿಲೀಸ್ಗೆ ಸಿವಿಲ್ ಕೋರ್ಟ್ ಈಗಾಗಲೇ ತಡೆ ನೀಡಿದೆ. ಹೀಗಿರುವಾಗ ಚಿತ್ರದ ಸೆನ್ಸಾರ್ ಬಗ್ಗೆ ಯೋಚಿಸೋ ಪ್ರಶ್ನೆಯೇ ಇಲ್ಲ ಅನ್ನೋದು ಸೆನ್ಸಾರ್ ನಾಗರಾಜ್ ಹೇಳಿಕೆ. ಅಲ್ಲದೆ ಚಿತ್ರದ ಪ್ರೊಮೋ ಮತ್ತು ಹಾಡುಗಳಿಗೆ ಮಾತ್ರ ಸೆನ್ಸಾರ್ ಕೋರಿ ಮಂಡಳಿಗೆ ಪತ್ರ ನೀಡಲಾಗಿದೆಯಂತೆ. ಸಿನಿಮಾ ಸೆನ್ಸಾರ್ ಬಗ್ಗೆ ಮದನ್ ಪಟೇಲ್ ನಮಗೆ ಪತ್ರ ಸಲ್ಲಿಸಿಲ್ಲ ಅಂತ ನಾಗರಾಜ್ ಸ್ಪಷ್ಟಪಡಿಸಿದ್ದಾರೆ. ಇವೆಲ್ಲ ಪಬ್ಲಿಸಿಟಿ ಗಿಮಿಕ್ ಎಂದಿರೋ ಸೆನ್ಸಾರ್ ನಾಗರಾಜ್ ಕಾನೂನು ತಜ್ಞರ ಸಲಹೆ ಪಡೆದು ಮಾನನಷ್ಟ ಮೊಕದ್ದಮೆ ಹಾಕೋ ಬಗ್ಗೆ ನಿರ್ಧರಿಸುವುದಾಗಿ ಹೇಳಿದರು. ಎಲ್ಲ ಪ್ರೊಡ್ಯೂಸರ್ಗಳು CBFC ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ಅನ್ನೋದು ಪ್ರತಿಯೊಬ್ಬ ಪ್ರೊಡ್ಯೂಸರು ನೋಡಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಈ ಥರ ಬೇಸ್ಲೆಸ್ ಅಲಿಗೇಷನ್ಸು ಕಿಡಿಗೇಡಿತನದಿಂದ ಕೂಡಿದ್ದು ಮತ್ತು ಇದು ಯಾವುದಕ್ಕೂ ಕೂಡ ಒಳ್ಳೆಯದಲ್ಲ. ಇವನ್ ಚಲನಚಿತ್ರದ ರಂಗದ ವಾತಾವರಣಕ್ಕೆ ಆಗಲಿ ಅಥವಾ ನಮ್ಮ CBFC ಸರ್ಟಿಫಿಕೇಷನ್ಗೆ ಕೂಡ ಇದು ಒಳ್ಳೆಯದಲ್ಲ. ಬಹುಶಃ ಇದು ಚೀಪ್ ಪಬ್ಲಿಸಿಟಿ ತೊಗೊಳೋದಕ್ಕೋಸ್ಕರ ಅಥವಾ CBFC ಅಧಿಕಾರಿಗಳನ್ನ ಎದುರಿಸೋದಕ್ಕೆ ಅಥವಾ CBFC ಸಂಸ್ಥೆಯನ್ನು ಎದುರಿಸೋ ದೃಷ್ಟಿಯಿಂದ ಇದನ್ನು ಮಾಡಿರೋದು ಅಂತ ಹೇಳಿಕೆ ನೀಡಲು ಇಷ್ಟಪಡ್ತೀನಿ.